ಆತ್ಮೀಯರೇ ನಮಸ್ಕಾರ. ಪರಿವಾರ್ ಟಿವಿಗೆ ಸ್ವಾಗತ ಸುಸ್ವಾಗತ. ನಾನು ಮಣಿಕಂಠ ಸೂರ್ಯ. ಬಿಬಿಎಂಪಿ ಈ ಖಾತಾ ಡಿಜಿಟಲ್ ಖಾತೆಗೆ ಸಂಬಂಧಪಟ್ಟ ವಿಶೇಷ ಮಾಹಿತಿ. ಆತ್ಮೀಯರೇ, ಬೆಂಗಳೂರು ಒನ್ನಲ್ಲಿ ಈ ಖಾತಾ ಸೌಲಭ್ಯ. ಬೆಂಗಳೂರು ಬಿಬಿಎಂಪಿ ವ್ಯಾಪ್ತಿಯ ಬೆಂಗಳೂರು ಒನ್ ಕೇಂದ್ರಗಳಲ್ಲೂ ಅಂತಿಮ ಈ ಖಾತೆ ಪಡೆಯಲು ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ಬೆಂಗಳೂರು ಒನ್ ಕೇಂದ್ರದಲ್ಲಿ 45 ರೂಪಾಯಿ ಶುಲ್ಕ ಹಾಗೂ ಪ್ರತಿ ದಾಖಲೆಯ ಪುಟಗಳನ್ನು ಸ್ಕ್ಯಾನ್ ಮಾಡಲು 5 ರೂಪಾಯಿ ಪಾವತಿಸಬೇಕು. ಇದಲ್ಲದೆ ಅಂತಿಮ ಈ ಖಾತೆ ಮುದ್ರಣಕ್ಕೆ ಸಿದ್ಧವಾದ ಬಳಿಕ ಬಿಬಿಎಂಪಿಗೆ 125 ರೂಪಾಯಿ ಪಾವತಿ ಮಾಡಬೇಕಾಗಿರುತ್ತೆ. ಅಂತಿಮ ಈ ಖಾತೆ ಪಡೆಯಲು ಕೆಲವೊಂದು ದಾಖಲೆಗಳು ಅಗತ್ಯವಾಗಿರುತ್ತೆ. ಅದರ ದಾಖಲೆಗಳನ್ನು ಸಲ್ಲಿಸುವ ಅಗತ್ಯವಿಲ್ಲ. ಆನ್ಲೈನ್ನಲ್ಲಿ ವಿವರಗಳನ್ನು ನಮೂದಿಸಿದರಷ್ಟೇ ಸಾಕು. ಬೆಂಗಳೂರು ಒನ್ ಸಿಬ್ಬಂದಿಗೆ ದಾಖಲೆಗಳನ್ನು ತೋರಿಸಿ ಬಳಿಕ ಹಿಂದಕ್ಕೆ ಪಡೆದುಕೊಳ್ಳಬೇಕು ಎಂದು ಬಿಬಿಎಂಪಿ ಸೂಚಿಸಿದೆ. ಈ ಖಾತೆ ಪಡೆಯಲು ನಾವು ಯಾವೆಲ್ಲ ದಾಖಲಾತಿಗಳನ್ನು ಹೊಂದಿರಬೇಕು ಅಂತ ನೋಡೋದಾದರೆ, ಮೊದಲನೇದಾಗಿ ಆಸ್ತಿ ತೆರಿಗೆ ರಶೀದಿ, ಅದು ಲೇಟೆಸ್ಟ್ ತೆಗೆದುಕೊಂಡು ಹೋಗಬೇಕು, ಡ್ಯೂ ಇರಬಾರ್ದು. ಯುವರ್ ಪ್ರಾಪರ್ಟಿ ಟ್ಯಾಕ್ಸ್ ರೆಸಿಪ್ಟ್ ಲೇಟೆಸ್ಟ್ ಇರಬೇಕು ಅಂತ ಹೇಳಿದ್ದಾರೆ. ಎಲ್ಲ ಮಾರಾಟ ಅಥವಾ ನೋಂದಾಯಿತ ಪತ್ರ, ಯುವರ್ ಸೇಲ್ ಆರ್ ರಿಜಿಸ್ಟರ್ ಡೀಡ್, ನಾವು ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿರ್ತೀವಲ್ಲ ಅದರ ಪ್ರತಿ ಅಂತಾನೆ ಹೇಳ್ಬೋದು. ಎಲ್ಲ ಮಾಲೀಕರ ಆಧಾರ್ ಕಾರ್ಡ್, ಆಧಾರ್ ಆಫ್ ಆಲ್ ಓನರ್ಸ್, ಈಗ ಒಬ್ಬರಿಗಿಂತ ಹೆಚ್ಚಿಗೆ ಓನರ್ಸ್ ಇದ್ರೆ ಎಲ್ಲರ ಆಧಾರ್ ಕಾರ್ಡ್ಗಳನ್ನು ತೆಗೆದುಕೊಂಡು ಹೋಗಬೇಕಾಗುತ್ತೆ. ಬೆಸ್ಕಾಂ ಬಿಲ್, ಜಲಮಂಡಳಿ ಬಿಲ್, BWSSB ಬಿಲ್. ಇಫ್ ಯು ಹ್ಯಾವ್ ಎ ಕಾವೇರಿ ಕನೆಕ್ಷನ್ ತೆಗೆದುಕೊಂಡಿದ್ರೆ ಜಲಮಂಡಳಿ ಬಿಲ್ ಅಂದರೆ ನೀರಿಗೆ ಸಂಬಂಧಪಟ್ಟ ಕನೆಕ್ಷನ್ಗಳನ್ನು ಸರ್ಕಾರದಿಂದ ಬಿಬಿಎಂಪಿಯಿಂದ ತೆಗೆದುಕೊಂಡಿದ್ರೆ ಅದನ್ನು ಕೂಡ ತೆಗೆದುಕೊಂಡು ಹೋಗಬೇಕು. BDA ಅಥವಾ ಯೋಜನಾ ಪ್ರಾಧಿಕಾರದಿಂದ ಲೇಔಟ್ ಅಥವಾ ನಿವೇಶನದ ಅನುಮೋದನಾ ಪತ್ರ, ಲೇಔಟ್ ಆರ್ ಸೈಟ್ ಅಪ್ರೂವ್ಡ್ ಬೈ BDA ಆರ್ ಪ್ಲಾನಿಂಗ್ ಅಥಾರಿಟಿ, ಇದು ನಿಮ್ಮ ಬಳಿ ಇದ್ರೆ ತೆಗೆದುಕೊಂಡು ಹೋಗಬೇಕು. ಇಲ್ಲ ಅಂದರೆ ಅದು ಆಪ್ಷನಲ್ ಅಂತ ಹೇಳಿದ್ದಾರೆ. ಹಾಗೆ ಬಿಬಿಎಂಪಿಯಿಂದ ಕಟ್ಟಡ ಯೋಜನೆ ಅನುಮೋದನೆ, ಬಿಲ್ಡಿಂಗ್ ಪ್ಲಾನ್ ಅಪ್ರೂವ್ಡ್ ಬೈ ಬಿಬಿಎಂಪಿ, ಅದು ಕೂಡ ಆಪ್ಷನಲ್. ದಾಖಲೆ ಹೊಂದಿದ್ದರೆ, ಪ್ಲಾನ್ ಸ್ಯಾಕ್ಷನ್ ಆಗಿರುವಂತಹ ಕಾಪಿ ಇದ್ದರೆ ತೆಗೆದುಕೊಂಡು ಹೋಗಬೇಕು ಅಂತ ಕೇಳಿದ್ದಾರೆ. DC ಪರಿವರ್ತನೆ ಹೊಂದಿದ್ದರೆ, DC ಕನ್ವರ್ಷನ್ ಇಫ್ ಯು ಹ್ಯಾವ್ ಇಟ್, ಡಿಸ್ಟ್ರಿಕ್ಟ್ ಕಮಿಷನರ್ನಿಂದ ಅಗ್ರಿಕಲ್ಚರ್ ಲ್ಯಾಂಡ್ನಿಂದ ನಾನ್ ಅಗ್ರಿಕಲ್ಚರ್ ಲ್ಯಾಂಡ್ಗೆ ಕನ್ವರ್ಟ್ ಆಗಿರುತ್ತಲ್ಲ, ಅದು DC ಆಫೀಸಿಂದ ಆಗಿರುತ್ತೆ. ಆ ಕಾಪಿ ಇದ್ದರೆ ತೆಗೆದುಕೊಂಡು ಹೋಗಬೇಕು. ಅದು ಕೂಡ ನಿಮ್ಮ ಬಳಿ ಇದ್ದರೆ, ಇಲ್ಲ ಅಂದರೆ ಪರವಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕೊನೆಯದಾಗಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ, ಕರ್ನಾಟಕ ಹೌಸಿಂಗ್ ಬೋರ್ಡ್ ಅಥವಾ ಯಾವುದೇ ಸರಕಾರಿ ಪ್ರಾಧಿಕಾರದಿಂದ ಹಂಚಿಕೆ ಪತ್ರ, ಅಲಾಟ್ಮೆಂಟ್ ಲೆಟರ್ ಬೈ BDA ಆರ್ KHB ಆರ್ ಎನಿ ಗವರ್ನಮೆಂಟ್ ಅಥಾರಿಟಿ ಇಫ್ ಇಟ್ ಈಸ್ ಅಪ್ಲಿಕೇಬಲ್, ಇಫ್ ಇನ್ ಯುವರ್ ಕೇಸ್, ನಿಮ್ಮ ವಿಚಾರದಲ್ಲಿ ಅದು ಸಂಬಂಧಪಟ್ಟಿದ್ದರೆ ಅದನ್ನು ತೆಗೆದುಕೊಂಡು ಹೋಗಬೇಕಾಗುತ್ತೆ ಅಂತ ತಿಳಿಸಿದ್ದಾರೆ. ಈ ಎಲ್ಲ ದಾಖಲಾತಿಗಳನ್ನು ಬೆಂಗಳೂರು ಒನ್ ಸಿಬ್ಬಂದಿಗೆ ತೋರಿಸಿ ಆನ್ಲೈನ್ನಲ್ಲಿ ಅಪ್ಡೇಟ್ ಮಾಡಿ ಮತ್ತೆ ಹಿಂದಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತ ಬಿಬಿಎಂಪಿ ಸೂಚಿಸಿದೆ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಬಿಬಿಎಂಪಿ ಇ ಆಸ್ತಿ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿದ್ರೆ ಇನ್ನಷ್ಟು ಮಾಹಿತಿ ಕೂಡ ನಿಮಗೆ ಸಿಗುತ್ತೆ. ಈ ವಿಷಯ ನಿಮಗೆ ಇಷ್ಟ ಆಗಿದ್ದಲ್ಲಿ ಇನ್ನಷ್ಟು ಜನರಿಗೆ ಈ ವಿಚಾರನ ಶೇರ್ ಮಾಡಿ ಹಾಗೂ ಪರಿವಾರ್ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಪ್ರೋತ್ಸಾಹಿಸಿ. ನಮಸ್ಕಾರ.